ಬಿಡದಿ ಟೌನ್ಶಿಪ್ಗೆ ವಿರೋಧ ದೋಸ್ತಿ ಜಂಟಿ ಹೋರಾಟ ಇಂದಿನಿಂದ ಜೆಡಿಎಸ್ ಪಾದಯಾತ್ರೆ ಬಿಜೆಪಿಯಿಂದ ನೈತಿಕ ಬೆಂಬಲ ದೋಸ್ತಿ ಹೋರಾಟಕ್ಕೆ ಕೈ ಕೌಂಟರ್ ರೈತರ ಸಮಸ್ಯೆ ಆಲಿಸೋಕೆ ಸಮಿತಿ ಬಿಡದಿ ಮಹಾಸಮರ ಇದು ನ್ಯೂಸ್ 18 ಬಿಗ್ ಕವರೇಜ್ ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಬರೋಬ್ಬರಿ 3 ದಿನಗಳ ಪಾದಯಾತ್ರೆ ಇದು. ಈ ಒಂದು 3 ದಿನಗಳ ಪಾದಯಾತ್ರೆಗೆ ಕೆಲವೇ ಕ್ಷಣದಲ್ಲಿ ಚಾಲನೆ ಸಿಗಲಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಜಂಟಿಯಾಗಿ ಈ ಒಂದು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. 3 ದಿನಗಳ ಪಾದಯಾತ್ರೆಗೆ ಕೆಲವೇ ಕ್ಷಣದಲ್ಲಿ ಚಾಲನೆ ಸಿಗತ್ತೆ. ಕುಮಾರಸ್ವಾಮಿ, ನಿಖಿಲ್ ಸೇರಿ ಜೆಡಿಎಸ್ನ ನಾಯಕರು ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಜೆಡಿಎಸ್ ಜೊತೆಗೆ ಕೈ ಜೋಡಿಸಿದ್ದಾರೆ ಬಿಜೆಪಿಯ ಲೀಡರ್ಸ್. ಇಂದಿನ ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭಾಗಿಯಾಗಿದ್ದಾರೆ. ಭೈರಮಂಗಲದಿಂದ ಫ್ರೀಡಂ ಪಾರ್ಕ್ಗೆ ಈ ಒಂದು ಪಾದಯಾತ್ರೆ ಬರಲಿದೆ. ಒಟ್ಟು 3 ದಿನ ಪಾದಯಾತ್ರೆ ಇದು. ಇವತ್ತು ಆಲ್ಮೋಸ್ಟ್ 7 ರಿಂದ 8 ಕಿಲೋಮೀಟರ್ ಪಾದಯಾತ್ರೆ ಸಾಗಲಿದೆ. ಅದಾದ ಮೇಲೆ ಒಂದು ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಈ ನಡುವೆ ಟೌನ್ಶಿಪ್ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಹಲವು ನಾಯಕರು ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ನೀವೆಲ್ಲರೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನವರು ಒಟ್ಟಾಗಿ ಈ ಒಂದು ಜಂಟಿ ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಬಿಡದಿಯ ಪಾದಯಾತ್ರೆ ಏನಿದೆ ಟೌನ್ಶಿಪ್ ವಿರೋಧಿಸಿ ಆಗ್ತಿರುವಂತಹ ಪಾದಯಾತ್ರೆ ಮೊದಲಿಗೆ ಬಿಜೆಪಿಗರು ಅನೌನ್ಸ್ ಮಾಡಿದ್ರು, BY ವಿಜಯೇಂದ್ರ ಎಸ್ಪೆಷಲಿ ನಾವು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತ. ಬಟ್ ಈಗ ಜೆಡಿಎಸ್ ಜೊತೆ ಒಟ್ಟು ಸೇರಿ ಈಗ ಒಂದು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಆರ್ ಅಶೋಕ್ ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಲ್ಲೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು, ಹಾಗೆಯೇ ಬಿಡದಿ ಭಾಗದ ರೈತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪಾದಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರೈತರು ಸೇರಿರೋದು. ಇವುದೆಲ್ಲ ಆಗ್ರಹ ಒಂದೇ, ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಅದನ್ನ ಕೈ ಬಿಡಬೇಕು. ನಾವ್ ಯಾರು ಕೂಡ ನಮ್ಮ ಜಮೀನನ್ನ ಬಿಡೋದಕ್ಕೆ ರೆಡಿ ಇಲ್ಲ, ಜೀವ ಬಿಟ್ಟೇವು, ಭೂಮಿ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿನ ರೈತರು ಪ್ರತಿಭಟನೆ ಮಾಡ್ತಾ ಬರ್ತಾನೆ ಇದ್ದಾರೆ. ಸತತವಾಗಿ ಸುಮಾರು ತಿಂಗಳುಗಳಿಂದನೂ ಕೂಡ, ಅಂದ್ರೆ 1.5 ವರ್ಷ ಹತ್ರ ಆಯಿತು. ಪಾದಯಾತ್ರೆ ಇರಬಹುದು ಅಥವಾ ಪ್ರತಿಭಟನೆ ಇರಬಹುದು, ರೈತರ ಆಗ್ರಹ, ಕೂಗು, ಪ್ರತಿಭಟನೆ ಎಲ್ಲವೂ ಕೂಡ ಈ ಭಾಗದಲ್ಲಿ ನಡೀತಾನೆ ಇದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಟೌನ್ಶಿಪ್ ಯೋಜನೆಯಿಂದ ಹಿಂದೆ ಸರಿಯುವಂತಹ ಮಾತನಾಡ್ತಾನೆ ಇಲ್ಲ. ಒಂದ್ ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದಂತೆ ಇನ್ನೊಂದ್ ಕಡೆ ರೈತರಿಗೆ ಚೆಕ್ ವಿತರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇವತ್ತು ಏನಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಇಡೀ ಜನತೆಗೆ ಗೊತ್ತು, ಇಡೀ ರೈತರಿಗೆ ಗೊತ್ತು. ಆದರೆ ಇವಾಗ ಸರ್ಕಾರ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಟೌನ್ಶಿಪ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ರೈತರು ಬೇಡ ಅಂದರೆ ಯಾಕೆ ಮಾಡಬೇಕು? ಅವರು ಎಲ್ಲಿ ಫಲವತ್ತಾದ ಭೂಮಿ ಅಂತ ಏನು ಕಾಂಗ್ರೆಸ್ ಅವರೇ ಒಂದು ಕಮಿಟಿ ಮಾಡಿದ್ರು, ಅದರಲ್ಲಿ ಈ ಮುಖ್ಯಮಂತ್ರಿಗಳು ಇವಾಗ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿದೆ, ಅವರೇ ಮೆಂಬರ್ ಆಗಿದ್ರು. ಅದಕ್ಕೆ ಕೃಷ್ಣ ಬೈರೇಗೌಡರು ಮೆಂಬರ್ ಆಗಿದ್ರು, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಮೆಂಬರ್ಗಳಾಗಿದ್ರು. ಅವರೇ ಒಂದು ಇದು ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಫಲವತ್ತಾದ ಭೂಮಿ ಇದು, ಇಲ್ಲಿ ಇಷ್ಟು ಮರಗಳಿದೆ, ಇದೆಲ್ಲ ನಾವು ಇಲ್ಲಿ ಏನು ಮಾಡಬಾರ್ದು, ಟೌನ್ಶಿಪ್ ಮಾಡಬಾರ್ದು ಅಂತ ಆವತ್ತೇ ಕೊಟ್ಟಿದ್ದಾರೆ ಮಾಹಿತಿ. ಅದು ಕೊಟ್ಟ ಮೇಲೆ ಮತ್ತೆ ಇವಾಗ ಯಾಕೆ ಮತ್ತೆ ಮಾಡಬೇಕು ಅಂತ. ಇವಾಗ 2006 ಇದು ಶುರುವಾಗಿತ್ತು, ಕರೆಕ್ಟಾ? 2006ರಿಂದ 2026ವರೆಗೂ ಪ್ರೆಸ್ಸಲ್ಲಿ ಏನು ಪ್ರಿಂಟ್ ಮೀಡಿಯಾ ಇಲ್ಲಿದೆಯೋ ಅಲ್ಲಿ ಎಲ್ಲಾದರೂ ಇದನ್ನು ಮಾಡಬೇಕು ಅಂತ ಕುಮಾರಣ್ಣ ಹೇಳಿದಾರ. ನಮ್ಮದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಜಯ ಸಿಗ್ತದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಆ ಕ್ಯಾಬಿನೆಟ್ಗಳಿಗೆ ಮನವಿ ಮಾಡೋದಿಷ್ಟೇ, ಇದರಲ್ಲಿ ಪ್ರತಿಷ್ಠೆಯಾಗಿ ತಗೊಳ್ದಲೆ ರೈತರ ಪರವಾಗಿ ಬರ್ತಕ್ಕಂಥದ್ದನ್ನು ಮಾಡಿ ರೈತರ ಗೌರವವನ್ನು ಉಳಿಸಿ, ಆಗ ನಿಮಗೂ ಕೂಡ ಒಳ್ಳೇದಾಗ್ತದೆ. ಯಾಕೆಂದರೆ ಈಗ 2 ತಿಂಗಳು ಬಂದಿದ್ದು ಸರ್ಕಾರ ಆಗಿದೆ, ಮುಖ್ಯಮಂತ್ರಿ ಆಗಿದೆ. ನೀವು ಒಳ್ಳೇದಾಗಬೇಕು ಅಂದರೆ ರೈತರ ಪರ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ಸರ್ಕಾರ ಈಗ ಸಮಿತಿ ರಚನೆ ಮಾಡಿದೆ, 30 ದಿನಗಳಲ್ಲಿ ನಾವು ವರದಿ ಪಡ್ತೀವಿ ಅಂತ. ಯಾವುದೇ ಸಮಿತಿ, ಯಾರೋ ರಿಟೈರ್ಡ್ ಜಡ್ಜ್ ಮಾಡ್ಕೊಂಡು ಕೂತಾರ ಸಮಿತಿ ಅಲ್ಲ. ವರ್ಡಿಕ್ಟ್ ಆಫ್ ಪೀಪಲ್, ವರ್ಡಿಕ್ಟ್ ಆಫ್ ಯಾರ್ದು? ರೈತರ ಹೋರಾಟನೇ ವರ್ಡಿಕ್ಟ್ ಇದೆ ಹೇಳಿ. ಅವರು ಸಮಿತಿ ಮಾಡಿದ್ರೆ ಅವ್ರ ಪರ ಬರ್ಸ್ಕೊತಾರೆ. ಸಮಿತಿಗೂ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಈ ಹೋರಾಟ ಯಾವುದೇ ಕಾರಣದಿಂದ ನಿಲ್ಲಲ್ಲ, ಬೇರೆ ಮಟ್ಟಕ್ಕೆ ಹೋಗ್ತದೆ.
ಈ ಪಾದಯಾತ್ರೆ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದಾರೆ, ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಪಾದಯಾತ್ರೆ ನಂದಲ್ಲ, ಯುವ ಜೆಡಿಎಸ್ನದ್ದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿ ಪಾದಯಾತ್ರೆ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನನಗೆ ಯಾವುದೇ ಹಠ ಇಲ್ಲ. ಟೌನ್ಶಿಪ್ ಹೆಸರಲ್ಲಿ ದುಡ್ಡು ಹೊಡೆಯೋಕೆ ಸ್ಕೆಚ್ ನಡೆದಿದೆ. ನಾನು ಕಿಕ್ ಬ್ಯಾಕ್ ಬರೆದಿದ್ರೆ ಅದನ್ನು ತನಿಖೆ ಮಾಡಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋಲ್ಲ, 2018ರಲ್ಲಿ ಏನು ಅಡ್ವೈಸ್ಮೆಂಟ್ ಕೊಟ್ಟವರಲ್ಲ ಕುಮಾರಸ್ವಾಮಿ ತಕ್ಕಂತ ಯಾರು ಬಂದಿದ್ರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಮಾತನ್ನ ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದಂತ ನೆನ್ನೆ ಹೇಳಿದಿನ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನೆನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನನ್ನ ಪಕ್ಷದಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಗೂ ಮುನ್ನ ದೇವೇಗೌಡ ಆಶೀರ್ವಾದವನ್ನು ಪಡೆದಿದ್ದಾರೆ. ನಿಖಿಲ್ ಬೆಂಗಳೂರಿನ ನಿವಾಸದಲ್ಲಿ ಎಚ್ಡಿಡಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಮೊಮ್ಮಗ ರೈತರ ಪರವಾಗಿ ಹೋರಾಡಿ ಅಂತ ಕರೆ ಕೊಟ್ಟಿದ್ದಾರೆ ಎಚ್ಡಿ ದೇವೇಗೌಡರು. ರೈತರ ಪರ ಹೋರಾಟಕ್ಕೆ ಎಚ್ಡಿಡಿ ಕರೆ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ರೈತರ ಪರವಾಗಿ ಮೊದಲಿಂದಲೂ ಕೂಡ ಎಚ್ಡಿ ದೇವೇಗೌಡರು ರೈತರ ಪರವಾಗಿ ನಿಂತವರು, ರೈತರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದವರು, ದೇಶದ ಮಟ್ಟದಲ್ಲಿ ಧ್ವನಿ ಎತ್ತಿದವರು ಕರ್ನಾಟಕದ ರೈತರ ಪರವಾಗಿ. ಸೊ ಹಾಗಾಗಿ ಈ ಒಂದು ಪಾದಯಾತ್ರೆ ಏನು ಮಾಡ್ತಾ ಇದ್ದಾರೆ ರೈತರ ಪರವಾಗಿ, ಅದು ಒಳ್ಳೆಯದಾಗಲಿ, ಫಲಶ್ರುತಿ ಸಿಗಲಿ ಈ ಒಂದು ಪಾದಯಾತ್ರೆಗೆ ಅಂತ ಹೇಳ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಟೌನ್ಶಿಪ್ ವಿರುದ್ಧ ಏನು ಪಾದಯಾತ್ರೆಗೆ ಚಾಲನೆ ನೀಡಲಾಗ್ತಾ ಇದೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ಅಲ್ಲಿ ಘಟಾನುಘಟಿ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಗಿಡವನ್ನು ನೆಡೋ ಮೂಲಕ, ತೆಂಗಿನಕಾಯಿ ಒಡೆಯೋ ಮೂಲಕ ಅಲ್ಲಿ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಎಕರೆ ಜಮೀನನ್ನ ರೈತರಿಂದ ವಶಪಡಿಸಿಕೊಂಡು ಬಿಡದಿ ಟೌನ್ಶಿಪ್ ಅನ್ನ ರೈತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾಡಲು ಹೊರಟಿರ್ತಕ್ಕಂಥ ಈ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಡುವ ಸಲುವಾಗಿ ಈ 2ನೇ ಹಂತದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರ ಸಂಖ್ಯೆಯಲ್ಲಿ ಜನ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಇಲ್ಲಿ ಇದ್ದಾವೆ. 7 ಲಕ್ಷಕ್ಕೂ ಲೀಟರ್ ಹಾಲಿನ ಉತ್ಪನ್ನವನ್ನು ರೈತರು ಮಾಡ್ತಾ ನೋಡ್ತಾ ಇದ್ರೆ ನೀವು ಈಗಾಗಲೇ ಈ ಒಂದು ಭೈರಮಂಗಲ ಟು ಫ್ರೀಡಂ ಪಾರ್ಕ್ ವರೆಗೆ ಏನು ಪಾದಯಾತ್ರೆ ಇದೆ ನೋಡಿ, ಅದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಅಲ್ಲಿರುವಂತಹ ಒಂದು ತೆಂಗಿನ ಗಿಡಕ್ಕೆ ಪೂಜೆಯನ್ನ ಮಾಡೋ ಮೂಲಕ, ನೀರನ್ನ ಹಾಕೋ ಮೂಲಕ, ಅದರ ಮುಂಭಾಗದಲ್ಲಿ ತೆಂಗಿನಕಾಯಿಯನ್ನು ಒಡೆಯೋ ಮೂಲಕ ದೇವರನ್ನ ನೆನೆದು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ಪಾದಯಾತ್ರೆಯ ಜಾಗದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಪಾದಯಾತ್ರೆಗೆ ಚಾಲನೆ ಸಿಗ್ತಾ ಆರಂಭ ಆಗಿದೆಯಾ, ಹೇಗೆ? ಮುಖಂಡರುಗಳು ಬರ್ತಾ ಇದ್ದಾರೆ.
ಈ ಎನ್ಡಿಎ ನೇತೃತ್ವದ ಹೋರಾಟಕ್ಕೆ ಧನುಶ್ರೀ ಈಗಷ್ಟೇ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿಯ ಬೈರಮಂಗಲಕ್ಕೆ ಬಂದಿರುವಂಥದ್ದು. ಈಗ ತಾನೇ ಗಿಡಕ್ಕೆ ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ಪಾದಯಾತ್ರೆಗೆ ಈಗ ಚಾಲನೆ ಕೊಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರ್ತಕ್ಕಂಥದ್ದು. ಈಗ ನೀವು ಕಾಣಬಹುದಾಗಿದೆ ಧನುಶ್ರೀ, ಬಿಡದಿಯ ಬೈರಮಂಗಲದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಮತ್ತೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಬೇರೆ ಬೇರೆ ಕ್ಷೇತ್ರದ ಜನರು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಬಂದ ಕೂಡಲೇ ಈಗ ಈ ಒಂದು ಪಾದಯಾತ್ರೆ ಶುರುವಾಗುವಂಥದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ಒಂದು ವೇದಿಕೆಯ ಮೇಲೆ ಈಗ ಬೈರಮಂಗಲದಿಂದ ಈ ಒಂದು ಪಾದಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳ ಶುರುವಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಜೆಡಿಎಸ್ನ ಮಾಜಿ ಶಾಸಕರು, ಹಾಲಿ ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಜೆಡಿಎಸ್ ಮುಖಂಡಗಳು ಈಗಾಗಲೇ ಈ ಒಂದು ಪಾದಯಾತ್ರೆಗೆ ಬಂದಿರತಕ್ಕಂಥದ್ದು. ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಈ ಒಂದು ಪ್ರತಿಭಟನೆಗೆ ಕೂಡ ಬಂದಿರುವಂಥದ್ದು. ನೈತಿಕವಾಗಿ ಈಗಾಗಲೇ ಬಿಜೆಪಿ ನಾಯಕರು ಬೆಂಬಲವನ್ನು ಕೂಡ ಘೋಷಣೆ ಕೂಡ ಮಾಡಿರುವಂಥದ್ದು. ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ ಅದನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಗ್ರಹವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇಲ್ಲ ಒಂದ್ ಕಡೆ ಈ ಭಾಗದಲ್ಲಿ ಈ ಒಂದು ಪಾದಯಾತ್ರೆಯ ಮುಖಾಂತರವಾಗಿ ಜೆಡಿಎಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಬಲವರ್ಧನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ರೀತಿ ಬೇರೆ ಬೇರೆ ಏನು ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ರೈತ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿರುವಂಥದ್ದು. ಈಗಾಗಲೇ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ ನಾಯಕರು ಕಳೆದ ಹಲವು ದಿನಗಳಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈಗ ಇಲ್ಲ ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈಗ ಪಾದಯಾತ್ರೆ ಪ್ಲಾನ್ ಅನ್ನು ಮಾಡಿದ್ರು. ಅದೇ ರೀತಿಯಾಗಿ ಈಗ ಪಾದಯಾತ್ರೆಗೆ ಚಾಲನೆ ಕೊಡೋದಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದ ಕೂಡಲೇ ಚಾಲನೆ ಸಿಕ್ಕ ಬಳಿಕವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲದಿಂದ ನೇರವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕೂಡ 3 ದಿನಗಳ ಕಾಲ ಇವತ್ತಿನಿಂದ ಶುರುವಾಗಿ ಮಂಗಳವಾರದವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇಲ್ಲ ಒಂದು ಕಡೆ ಜೆಡಿಎಸ್ನ 18 ಜನ ಶಾಸಕರು ಕೂಡ ಈ ಒಂದು ಪಾದಯಾತ್ರೆಗೆ ಭಾಗವಹಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಶಾಸಕರು ಕೂಡ ಬಂದಿರುವಂಥದ್ದು. ಅದ್ರ ಜೊತೆಗೆ ಬಿಜೆಪಿ ಮತ್ತು ನಾಯಕರು ಕೂಡ ಈಗಾಗಲೇ ಪ್ರತಿಭಟನೆ ಕೂಡ ಭಾಗವಹಿಸಿರುವಂಥದ್ದು. ಇನ್ನೇನು ಈ ಒಂದು ಪಾದಯಾತ್ರೆ ಮುಖಾಂತರವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತಾರೆ ಅನ್ನೋದು ಈಗಿರ್ತಕ್ಕಂಥ ಮಹತ್ವ ಪಡ್ಕೊಂಡಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಬಿಡದಿ ವಿಚಾರ ಸ್ವಲ್ಪ ತಣ್ಣಗಾಗಿತ್ತು, ಈಗ ಮತ್ತೊಮ್ಮೆ ಹೊತ್ಕೊಂಡು ಉರಿತಾ ಇರುವಂತದ್ದು. ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ. ಅದಕ್ಕೆ ಬಿಜೆಪಿ ನೈತಿಕ ಬೆಂಬಲವನ್ನ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದಿನಿಂದ 3 ದಿನಗಳ ಕಾಲ ದೋಸ್ತಿಯ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿಯ ನೇತೃತ್ವ ಇದೆ. ಬೈರಮಂಗಲದಿಂದ ಇಂದು ಪಾದಯಾತ್ರೆ ಆರಂಭವಾಗುತ್ತೆ. ಎಲ್ಲಿ ಹೆಚ್ಚಾಗಿ ಕಿಚ್ಚು ಹೊತ್ಕೊಂಡಿತ್ತಲ್ಲ ಅಲ್ಲಿಂದನೇ ಪಾದಯಾತ್ರೆ ಆರಂಭ. ಪಾದಯಾತ್ರೆಗೆ ಚಾಲನೆಯನ್ನ ಕೊಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಆರ್ ಅಶೋಕ್ ಸಹ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೋಸ್ತಿ ನಾಯಕರಿಂದ 9 ಕಿಲೋಮೀಟರ್ ಪಾದಯಾತ್ರೆ. ಸಂಜೆ ಬಿಡದಿಯ ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ ಹೂಡಲಾಗುತ್ತೆ. ಫ್ರೀಡಂ ಪಾರ್ಕ್ ವರೆಗೂ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡಿರುವಂಥದ್ದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತೆ. ಚಾಲನೆ ಮಾತ್ರ ಕುಮಾರಸ್ವಾಮಿ ಆರ್ ಅಶೋಕ್ ಅವರು ಕೊಟ್ಟಿರುವಂಥದ್ದು. ಅವರೇನು ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆ ಪಾದಯಾತ್ರೆ ಸಾಗುತ್ತೆ. ಇವತ್ತು ಬಿಡದಿಯಲ್ಲಿ ವಾಸ್ತವ್ಯ, ನಾಳೆ ನೈಸ್ ರೋಡ್ ಬಳಿ ಇರುವಂತ ಒಂದು ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ, ತದನಂತರ ಫ್ರೀಡಂ ಪಾರ್ಕ್ ವರೆಗೂ ಬರುತ್ತೆ ಪಾದಯಾತ್ರೆ. ನಾಳೆ ದೇವೇಗೌಡರು ಭಾಗಿಯಾಗಲಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಕುಮಾರಸ್ವಾಮಿಯವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ವಿಶೇಷ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಈ ಒಂದು ಪಾದಯಾತ್ರೆ ಯಶಸ್ಸಿಗೋಸ್ಕರ ಕುಮಾರಸ್ವಾಮಿಯವರ ಪೂಜೆ ಮತ್ತು ಪ್ರಾರ್ಥನೆ. ಬಿಡದಿ ಟೌನ್ಶಿಪ್ ಹೋರಾಟ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಜೆಡಿಎಸ್ ಮುಂದಾಗಿರುವಂಥದ್ದು. ಬಿಜೆಪಿ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ವಿಚಾರ ಆ ಭಾಗದಲ್ಲಿ ಸ್ಪೆಷಲಿ ಜೆಡಿಎಸ್ ಪಕ್ಷಕ್ಕೆ ಜೀವ ತುಂಬಬಹುದು ಅಂತ ಸಂಘಟನೆಗೆ ಆಗಲಿ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಉತ್ಸಾಹವನ್ನ ತುಂಬುವಂತ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಲಿದೆ. ದೇವಿ ದರ್ಶನವನ್ನ ಪಡ್ಕೊಂಡು ಕುಮಾರಸ್ವಾಮಿಯವರು ಬಂದು ಭಾಗಿಯಾಗಲಿದ್ದಾರೆ. ಇವತ್ತಿನ
ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ JDLP ನಾಯಕ ಸುರೇಶ್ ಬಾಬು ಸೇರಿದಂತೆ ಹಲವು ಶಾಸಕರುಗಳು ಸಾಥ್ ಕೊಟ್ಟಿದ್ರು. ಹರೀಶ್ ಗೌಡ್ರು, ಮಂಜುನಾಥ್ ಇತ್ಯಾದಿ ಸಾಕಷ್ಟು ಜನ ಶಾಸಕರುಗಳು ಸಾಥ್ ಕೊಟ್ಟಿದ್ರು ಪೂಜೆಯ ಸಂದರ್ಭದಲ್ಲಿ. ಅವರೆಲ್ಲರ ಜೊತೆ ಕುಮಾರಸ್ವಾಮಿಯವರು ಬಿಡದಿಯ ಬೈರಮಂಗಲಕ್ಕೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಸಾಥ್ ಕೊಡಲಿದ್ದಾರೆ. ರೇವಣ್ಣ ಅವರು ಕೂಡ ಹೋಗಿದ್ರು ಚಾಮುಂಡಿ ಬೆಟ್ಟಕ್ಕೆ. ಅವರು ಕೂಡ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಶಾರದಾಪುರಿ ನಾಯಕ್ ಅವರು ಶಾಸಕಿ, ಅವರು ಕೂಡ ಸಾಥ್ ಕೊಟ್ಟಿದ್ರು. ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಮತ್ತೊಂದ್ ಕಡೆ ಬ್ಯಾನರ್ಗಳನ್ನ ತೋರಿಸ್ತಾ ಇದ್ವಿ. ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಗಮನಿಸಬಹುದು. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಹೋರಾಟ ಇದು ಫ್ರೀಡಂ ಪಾರ್ಕ್ ಅಲ್ಲಿ ಅಂತ್ಯ ಆಗತ್ತೆ. ಇಲ್ಲಿ ಬಂದು ಡಿಸೈಡ್ ಮಾಡ್ತಾರಂತೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಾ ಅಥವಾ ರಾಜ್ಯಪಾಲರ ಲೋಕಭವನಕ್ಕೆ ಮುತ್ತಿಗೆ ಹಾಕಬೇಕಾ ಅಂತ. ಒಟ್ನಲ್ಲಿ 3 ದಿನಗಳ ಕಾಲ ಪಾದಯಾತ್ರೆ ಸಾಗಲಿದೆ. ಇವತ್ತು ಕುಮಾರಸ್ವಾಮಿಯವರು ಮತ್ತು ಆರ್ ಅಶೋಕ್ ಚಾಲನೆ ಕೊಡ್ತಾ ಇದ್ರೆ, ನಾಳೆ ದೇವೇಗೌಡರು ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ದೇವೇಗೌಡರು ಕೂಡ ಎಂಟ್ರಿ ಆಗುವ ಮುಖಾಂತರ ಇನ್ನಷ್ಟು ಈ ಒಂದು ಹೋರಾಟಕ್ಕೆ ಪಾದಯಾತ್ರೆಗೆ ಚೈತನ್ಯವನ್ನ ತುಂಬುತ್ತಾ ಇದ್ದಾರೆ.